ಎಲ್ಲರಿಗೂ ನಮಸ್ಕಾರಗಳು. ಪ್ರಮುಖ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಅತಿ ಹೆಚ್ಚು ನಿಕ್ಕೆಲ್ ಅದಿರು ದೊರೆಯುವ ರಾಜ್ಯ ಒರಿಸ್ಸಾ. ಪ್ರಸಿದ್ಧ ಪೆಟ್ರೋನೆಸ್ ಜೋಡಿ ಗೋಪುರ ಇರುವ ದೇಶ ಮಲೇಷಿಯಾ. ತ್ರಿಯಂಬಕಂ ಕ್ಷೇತ್ರವು ಈ ನದಿಯ ಉಗಮ ಸ್ಥಾನದಲ್ಲಿದೆ, ಗೋದಾವರಿ ನದಿ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಸ್ಸಾಂ. ಭಾರತದಲ್ಲಿ ಹತ್ತಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ರಾಜ್ಯ ಮಹಾರಾಷ್ಟ್ರ. ಬೋಯಿಂಗ್ ವಿಮಾನ ತಯಾರಿಕಾ ಸಂಸ್ಥೆ ಇರುವುದು ನ್ಯೂಯಾರ್ಕ್ನಲ್ಲಿ. ಭಾರತೀಯ ಸೇನಾಪಡೆಯ ಮುಖ್ಯ ಕಚೇರಿ ಇರುವುದು ನವದೆಹಲಿ. ಭಾರತೀಯ ಜೀವ ವಿಮಾ ನಿಗಮದ ಕೇಂದ್ರ ಕಚೇರಿ ಇರುವುದು ಮುಂಬೈಯಲ್ಲಿ. ಚರ್ಮದ ಮೂಲಕ ಉಸಿರಾಟ ನಡೆಸುವ ಪ್ರಾಣಿ ಕಪ್ಪೆ. ಸಿಂಹದ ಅಭಯಾರಣ್ಯ ಎಂದು ಕರೆಸಲ್ಪಡುವುದು ಗಿರ್ ಅಭಯಾರಣ್ಯ. ಅತಿ ಹೆಚ್ಚು ರಬ್ಬರ್ ಬೆಳೆಯುವ ರಾಜ್ಯ ಕೇರಳ. ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಟಾರಿಸೆಲ್ಲಿ. ನೀರಿನ ಉಷ್ಣಮಾನ ಹೆಚ್ಚಾದಾಗ ಬಾಷ್ಪೀಕರಣದ ವೇಗ ಹೆಚ್ಚುತ್ತದೆ. ಕಿಣ್ವ ಅಥವಾ ಈಸ್ಟ್ ಈ ಆಹಾರ ಸತ್ವದ ಮೂಲ ರೈಬೋಫ್ಲೇವಿನ್. ಬಿ ಅನ್ನಾಂಗ. ನ್ಯೂಟನ್ನ ಬಲವನ್ನು ಪುಷ್ಟೀಕರಿಸುವ ಚಲನೆಯ ನಿಯಮ ಚಲನೆಯ ಎರಡನೆಯ ನಿಯಮ. ಗೋಬರ್ ಗ್ಯಾಸ್ನಲ್ಲಿರುವ ಮುಖ್ಯವಾದ ಅನಿಲ ಎಥಿಲೀನ್. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಗಾಂಧೀಜಿಯವರ ಆತ್ಮಚರಿತ್ರೆ ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರುತ್ಸ್. ಹಬ್ಬಗಳ ರಾಜ್ಯ ಎಂದು ಕರೆಸಲ್ಪಡುವ ರಾಜ್ಯ ತಮಿಳುನಾಡು. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆ. ಸಕಲ ಪೊಲೀಸ್ ಪಡೆಯನ್ನು ಹುಟ್ಟುಹಾಕಿದ ಮೊದಲ ರಾಜ್ಯ ರಾಜಸ್ಥಾನ್. ವಾಯುವ್ಯ ರೈಲ್ವೆಯ ಪ್ರಧಾನ ಕಚೇರಿ ಇರುವುದು ಹುಬ್ಬಳ್ಳಿಯಲ್ಲಿ. ವಿಶ್ವ ದೃಷ್ಟಿ ದಿನ ಅಕ್ಟೋಬರ್ ತಿಂಗಳ 2ನೆಯ ಗುರುವಾರ. ಆಂಗ್ಲ ಕಾವ್ಯದ ಪಿತಾಮಹ ಚಾಸರ್. ಮಾತೃ ಸಂಸತ್ತು ಎಂದು ಕರೆಯಲ್ಪಡುವ ಸಂಸತ್ತು ಇಂಗ್ಲೆಂಡ್. ಪ್ರಪಂಚದ ಸಕ್ಕರೆ ಪಾತ್ರೆ ಎಂದು ಪ್ರಸಿದ್ಧವಾದ ದೇಶ ಕ್ಯೂಬಾ. ಸತ್ಯಾಗ್ರಹ ಎಂಬ ಪದವನ್ನು ಸೂಚಿಸಿದವರು ಮಗಲಾಲ್ ಗಾಂಧಿ. ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಭಾರತ ಸೇವಕ ಸಮಾಜವನ್ನು ಸ್ಥಾಪಿಸಿದವರು ಗೋಪಾಲಕೃಷ್ಣ ಗೋಖಲೆ. ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಅನಿಲ ಆರ್ಗನ್ ಅನಿಲ. ರೇಡಿಯಂ ಲೇಡಿ ಎಂದು ಕರೆಸಲ್ಪಡುವವರು ಮೇಡಮ್ ಕ್ಯೂರಿ. ಸಮುದ್ರದ ನೀರು ಉಪ್ಪಾಗಿರಲು ಕಾರಣ ಸೋಡಿಯಂ ಮತ್ತು ಕ್ಲೋರೈಡ್. ಭಾರತವು ಬಾಹ್ಯಾಕಾಶಕ್ಕೆ ಹಾರಿಸಿದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ. ಪ್ರಥಮ ಬಾರಿಗೆ ಕಾಗದವನ್ನು ಉಪಯೋಗಿಸಿದ ದೇಶ ಚೀನಾ. ಪ್ರಪಂಚದ ಅತಿ ದೊಡ್ಡ ಮ್ಯೂಸಿಯಂ ಇರುವುದು ನ್ಯೂಯಾರ್ಕ್ನಲ್ಲಿ. ಪ್ರಥಮ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಿದ ಸ್ಥಳ 1911ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ. ಭಾರತದಲ್ಲಿ ಅತಿ ಎತ್ತರದಲ್ಲಿ ಜನರು ವಾಸಿಸುತ್ತಿರುವ ಸ್ಥಳ ಲಡಾಖ್. ಭಾರತದಲ್ಲಿನ ಅತಿ ದೊಡ್ಡ ಆದಿವಾಸಿ ಜನಾಂಗದ ಹೆಸರು ಸಂತಾಲರು. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರು ಅಪ್ಸರಾ. ಭಾರತದ ಮೊದಲ ಗಣಿತಜ್ಞ ಆರ್ಯಭಟ. ಭಾರತದಲ್ಲಿನ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುವುದು ಚಾರ್ಲ್ಸ್ ವುಡ್ ವರದಿಯನ್ನು. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ಮೊದಲ ಹಳ್ಳಿ ಈಸೂರು.
ಹರಿಜನ ಎನ್ನುವ ಪತ್ರಿಕೆಯನ್ನು ಹೊರತಂದವರು ಗಾಂಧೀಜಿಯವರು. ಅತಿ ಹೆಚ್ಚು ಸಿಹಿಯಾಗಿರುವ ಸಕ್ಕರೆ ಫಕ್ಟೋಸ್. ಕರ್ನಾಟಕದ ಮೊದಲ ವೈದ್ಯಕೀಯ ಕಾಲೇಜು ಆರಂಭವಾಗಿದ್ದು ಮೈಸೂರಿನಲ್ಲಿ. ಕಲ್ಲಂಗಡಿ ಹಣ್ಣಿನಲ್ಲಿರುವ ನೀರಿನ ಪ್ರಮಾಣ 97%. ಕನ್ನಡದ ಮೊದಲ ದೊರೆ ಮಯೂರವರ್ಮ. ಕರ್ನಾಟಕದ ಮೊದಲ ವೀರಗಲ್ಲು ಇರುವುದು ತಮಟಕಲ್ಲು, ಚಿತ್ರದುರ್ಗ ಜಿಲ್ಲೆಯಲ್ಲಿ. ಕರ್ನಾಟಕದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಕರ್ನಾಟಕದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ. ಕನ್ನಡದ ಮೊದಲ ನಾಟಕ ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ಯೋಜನಾ ಸಮಿತಿಯ ಮೊದಲ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಯುದ್ಧ ವಿಮಾನದ ಹೆಸರು ತೇಜಸ್. ಜವಾಹರ್ ಸುರಂಗ ಇರುವಂತಹ ಸ್ಥಳ ಜಮ್ಮು ಮತ್ತು ಕಾಶ್ಮೀರ. ಭೂಮಿಯ ಸ್ವಾಭಾವಿಕ ಉಪಗ್ರಹ ಚಂದ್ರ. ವಿಶ್ವದ ಅತಿ ತಾಪವುಳ್ಳ ಗ್ರಹ ಶುಕ್ರ. ಭೂಮಿಗೆ ಅತಿ ಹತ್ತಿರವಾದ ಗ್ರಹ ಶುಕ್ರ. ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜಸ್ಥಾನ್ನಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಉತ್ತರ ಪ್ರದೇಶ. ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್. ಒಡೆಯರ್ ವಂಶದ ಸ್ಥಾಪಕ ಯದುರಾಯ. ಹೈದರಾಲಿಯ ಜನ್ಮಸ್ಥಳ ಬೂದಿಕೋಟೆ. ಭಾರತೀಯ ವಾಯುಸೇನಾ ಅಕಾಡೆಮಿ ಇರುವ ಸ್ಥಳ ದುಂಡಿಗಲ್. ಮೀನಂಬಾಕಂ ವಿಮಾನ ನಿಲ್ದಾಣ ಇರುವ ಸ್ಥಳ ಚೆನ್ನೈ. ಪಾರಾದೀಪ್ ಬಂದರು ಇರುವ ರಾಜ್ಯ ಒರಿಸ್ಸಾ. ರೆಡ್ ಕ್ರಾಸ್ನ ಮುಖ್ಯ ಕಚೇರಿ ಇರುವುದು ಜಿನಿವಾದಲ್ಲಿ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ವಿಶ್ವಸಂಸ್ಥೆ ಎಂಬ ಹೆಸರನ್ನ ಸೂಚಿಸಿದವರು ರೂಸ್ವೆಲ್ಟ್. ಪಾಕ್ ಜಲಸಂಧಿಯು ಬೇರ್ಪಡಿಸುವ ರಾಷ್ಟ್ರಗಳು ಭಾರತ ಮತ್ತು ಶ್ರೀಲಂಕಾ. ಅತಿ ಹೆಚ್ಚು ಲವಂಗವನ್ನು ಉತ್ಪಾದಿಸುವ ರಾಜ್ಯ ಕೇರಳ. ಭಾರತದ ಧಾನ್ಯದ ಕಣಜ ಎಂದು ಕರೆಸಲ್ಪಡುವ ರಾಜ್ಯ ಪಂಜಾಬ್. ಭಾರತದ ಅತ್ಯಂತ ಉದ್ದದ ನದಿ ಸೇತುವೆ ಮಹಾತ್ಮ ಗಾಂಧಿ ಸೇತು ಪಟ್ನಾ. ಅತ್ಯಂತ ಹೆಚ್ಚು ದಟ್ಟ ಸಂಚಾರವುಳ್ಳ ಸೇತುವೆ ಹೌರಾ ಸೇತುವೆ ಕೋಲ್ಕತ್ತಾ. ಭಾರತದ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಮುಂಬೈ. ಭಾರತದ ಪ್ರಥಮ ಬ್ಯಾಂಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ. ವಿದೇಶದಲ್ಲಿ ಅತಿ ಹೆಚ್ಚು ಶಾಖೆ ಹೊಂದಿರುವ ಭಾರತದ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್. ಭಾರತದಲ್ಲಿ ಶಾಖೆ ತೆರೆದ ಪ್ರಥಮ ವಿದೇಶಿ ಬ್ಯಾಂಕ್ ಚಾರ್ಟರ್ಡ್ ಬ್ಯಾಂಕ್. ಸಾರನಾಥ ಮ್ಯೂಸಿಯಂ ಇರುವ ಸ್ಥಳ ವಾರಣಾಸಿ. ಸಾಂಚಿ ಮ್ಯೂಸಿಯಂ ಇರುವುದು ಭೋಪಾಲ್ನಲ್ಲಿ. ಬೋಧ್ ಗಯಾ ಮ್ಯೂಸಿಯಂ ಇರುವ ರಾಜ್ಯ ಬಿಹಾರ್. ಧನ್ಯವಾದಗಳು. ನಿಮಗೆ ಈ ನನ್ನ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಷಯನ ಹಂಚ್ಕೊಳ್ಳಿ.